ಫಸ್ಟ್ ಡೇ ಫಸ್ಟು ಖುಷಿ ಆಗುತ್ತೆ ಬಿಕಾಸ್ ಇದೊಂದು ಎಕ್ಸಾಮ್ ಮುಗಿದು ಇವತ್ತು ರಿಸಲ್ಟ್ ದಿನ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀನಿ ಅನ್ನೋ ಒಂದು ನಂಬಿಕೆ ಇದೆ. ನಾನು ಮಾತ್ರ ಅಲ್ಲ, ಇಡೀ ತಂಡ ಪಾಸ್ ಆಗಿದ್ದೀವಿ. ಸೊ ಅದಕ್ಕೆ ನಮ್ಮ ಡೈರೆಕ್ಟರ್ ಸರು ಹಿಸ್ ನೆರೇಷನ್, ಹಿಸ್ ಸ್ಟೋರಿ ಆ್ಯಂಡ್ ನಾವು ಬರೀ ಆ್ಯಕ್ಟ್ ಮಾಡಿದ್ದೀವಿ. ಒಂದಿಷ್ಟು ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡಿರೋದಕ್ಕೆ ಇವತ್ತು ಚೆನ್ನಾಗಿ ಬಂದಿದೆ. ಆ್ಯಂಡ್ ರೇವತಿ ಇಲ್ಲ ಇದ್ದಾರೆ. ರೇವತಿ ಅವರು ಕಷ್ಟ ಆಗತ್ತೆ ಅಂದರೆ ಯೂಶಲಿ ನೀವು ಬೇರೆ ಕ್ಯಾರೆಕ್ಟರ್ ಬೇಸ್ ಕೊಡಿ ಅಂತ ಫೋರ್ಸ್ ಮಾಡ್ತಿದ್ರಂತೆ. ಅಲ್ಲ, ಯೂಶಲಿ ಏನು ಅಂದರೆ ನನಗೆ ಸ್ಕ್ರಿಪ್ಟೇ ಹೀರೋ ಅಂತ ನನಗೆ. ಸೊ ಯಾವಾಗಲೂ ಐ ಬಿಲೀವ್ ಇನ್ ಸ್ಕ್ರಿಪ್ಟ್ ಹೀರೋ ಆದಾಗ ನನ್ನ ಎಲಿವೇಶನ್ ಅಲ್ಲ, ಬೇರೆಯವ್ರಿಗೆ ಯಾವುದೇ ಆಗಲಿ ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದು ಆ ಥರ ನಾನು ರೆಡಿ ಆಗ್ತೀನಿ. ಆ ಥರ ನಾನು ಖಂಡಿತ ಡೈಲಾಗ್ಸಿಂದ ಹಿಡಿದು ನಾನು ಆ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟೇ ಕೊಡ್ತೀನಿ ಹೊರತು ನಾನು ಮಾಡ್ತಿದ್ದೀನಿ ಅಂತ ಎಕ್ಸ್ಟ್ರಾ ಡೈಲಾಗ್ಗಳು ನನಗೆ ಹಾಕ್ಸ್ಕೊಳ್ಳೋದು ನಾನು ಯಾವತ್ತೂ ಅದನ್ನು ಮಾಡಲ್ಲ. ಯಾಕಂದರೆ ಸ್ಕ್ರಿಪ್ಟ್ ಹೀರೋ. ಇವತ್ತು ಸ್ಕ್ರಿಪ್ಟು ಚೆನ್ನಾಗಿಲ್ಲ ಅಂದರೆ ಯಾರೇ ಹೀರೋ ಆದ್ರೂ ಜನ ನೋಡೋಲ್ಲ ಅನ್ನೋದು ನನಗೆ ಗೊತ್ತಿದೆ. ಬಿಕಾಸ್ ಅದಕ್ಕೆ ಸಾಕ್ಷಿ ಮಾದೇವಾನೇ. ಒಂದು 2 ನಿಮಿಷ ಡೈಲಾಗ್ ಇದ್ರೂ ಇಡೀ ಸಿನಿಮಾದಲ್ಲಿ ಆ ಸಿನಿಮಾನ ಜನ ನೋಡಿದ್ರು, ಆ ಸಿನಿಮಾನ ಹಿಟ್ ಮಾಡಿದ್ರು ಅಂದರೆ ಆ ಸ್ಕ್ರಿಪ್ಟಿಗೆ ಇದ್ದಿದ್ದಂಥ ತಾಕತ್ತದು. ಸೊ ನಾನು ಐ ಬಿಲೀವ್ ಇನ್ ದಟ್. ಮತ್ತೆ ನೋಡ್ತೀನಿ ಸರ್, ಇನ್ನೊಂದು ಸಲ ನಾನು ಈಗ ಬಂದೆ, ನಾನು ನೋಡಿರಲಿಲ್ಲ. ಇಲ್ಲ, ನನ್ನ ಇನ್ಫಾರ್ಮೇಷನ್ ಎಲ್ಲರೂ ಹೇಳಿದ್ರು, ತುಂಬ ಇಷ್ಟಪಟ್ಟರು ಸಿನಿಮಾನ. ಅಗೇನ್ ಎಲ್ಲರೂ ಫೋನ್ ಮಾಡಿ ಹೇಳಿದ್ದೇನು ಅಂದರೆ ಒನ್ ಮೋರ್ ಬ್ಲಾಕ್ ಬಸ್ಟರ್ ಸಿನಿಮಾ, 100% ಬ್ಲಾಕ್ ಬಸ್ಟರ್. 2025 ಮಾದೇವ ಆಯಿತು, ಮತ್ತು ಅಗೇನ್ ಬ್ಲಾಕ್ ಬಸ್ಟರ್. ಆ್ಯಂಡ್ ಆ ದಿನಗಳು ಆದಮೇಲೆ ಅಗೇನ್ ಇವರು ಸಾಕಷ್ಟು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಆ ದಿನಗಳು ಸ್ಟೈಲಲ್ಲೇ ಇನ್ನೊಂದು ಬ್ಲಾಕ್ ಬಸ್ಟರ್ ಕೊಟ್ಟಿದ್ದು. ಇಟ್ ಇಸ್ ವಿ ಆರ್ ಆಲ್ ವೆರಿ ಹ್ಯಾಪಿ. ತುಂಬ ಖುಷಿ ಆಗ್ತದೆ. ಆ್ಯಂಡ್ ಏನು ಅಂದರೆ ನಾನು ಯಾವಾಗಲೂ ಎವ್ರಿ ಸ್ಟೇಜ್ ಮೇಲೆ ಹೇಳ್ತಿದ್ದೆ, ಒಂದು ಸಿನಿಮಾಗೆ ಪ್ರಚಾರ ಆ ಸಿನಿಮಾನೇ ಮಾಡ್ಕೊಳ್ಳುತ್ತೆ. ಸಿನಿಮಾ ಚೆನ್ನಾಗಿತ್ತು ಅಂದರೆ ಸಿನಿಮಾ ಪ್ರಚಾರ ಜನರನ್ನ ಒಳಗಡೆ ಕರ್ಕೊಂಬರುತ್ತೆ ಅಂತ. ಖಂಡಿತ ಇವತ್ತು ನಾನು ಕಂಪೇರ್ ಮಾಡಿದ್ರೆ ಮಾದೇವಾಗೆ ಡಬಲ್ ಓಪನಿಂಗ್ ಸಿಕ್ಕಿದೆ. ಹೌಸ್ಫುಲ್ ಆಗಿಲ್ಲ ಅಂದರೂ 100% ಗೊತ್ತು. ನಾವು ಸುಮ್ಮನೆ ಕ್ರೌಡ್ ಫುಲ್ ಮಾಡಿಲ್ಲ, ಸುಮ್ಮನೆ ನಾನು ಯಾವುದು ಗಿಮಿಕ್ಸ್ ಏನೂ ಮಾಡಿರಲಿಲ್ಲ. ಆಟೋಮೆಟಿಕ್ ಅದು ಏನು ಜನ ಬಂದಿದ್ದಾರೋ ಅವರು ಆಟೋಮೆಟಿಕ್ಕಾಗಿ ಆರ್ಗ್ಯಾನಿಕ್ಕಾಗಿ ಬಂದಿರೋದು. ಸೊ ಈ ಸಿನಿಮಾ ಸ್ಯಾಟರ್ಡೇ ಆ್ಯಂಡ್ ಸಂಡೇ 100% ಎತ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಅಷ್ಟು ಸ್ಟ್ರಾಂಗ್ ಸ್ಕ್ರಿಪ್ಟ್ ಇದೆ, ಅಷ್ಟು ಸ್ಟ್ರಾಂಗ್ ಆಗಿ ಬಲವಾಗಿ ಒಂದು ಅಂಡರ್ ವರ್ಲ್ಡ್ ಚಕ್ರವ್ಯೂಹದಲ್ಲಿ ಸಿಕ್ಕಾಕ್ಕೊಂಡ್ರೆ ಎಂಡ್ ಏನಾಗುತ್ತೆ ಅನ್ನೋದು ಮಾರಲ್ಲೂ ಇದೆ. ರೇವತಿ ಮತ್ತು ಬಲರಾಮನ ಲವ್ ಸ್ಟೋರಿಯನ್ನು ಕೂಡ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಎಮೋಷನಲಿ ಕನೆಕ್ಟ್ ಆಗ್ತಿದ್ದಾರೆ. ಏನು ಹೇಳ್ತೀರಾ ರೇವತಿ ಅವ್ರಿಗೆ ಹೇಳಿ. ಐ ಆಮ್ ಸೋ ಎಕ್ಸೈಟೆಡ್. ನನಗೆ ವಿನೋದ್ ಜೊತೆ ನನ್ನ ಪೇರಿಂಗ್ ನನಗೆ ತುಂಬ ಇಷ್ಟ. ಅದು ನೋಡೋಕೆ ಚೆನ್ನಾಗಿದೆ. ಎಸ್ಪೆಷಲಿ ಆ ಶುರು ಸಾಂಗ್, ವೇಣು ಸರ್ ಕ್ಯಾಮ್ರಾ ವರ್ಕ್, ಜಸ್ಟ್ ಐ ಥಿಂಕ್ ಆ ಪೇರಿಂಗ್ ಇಸ್ ಲುಕಿಂಗ್ ನೈಸ್. ಸರ್ ನೆಕ್ಸ್ಟ್ ಬೇರೆ ಜಾನರ್ ಸರ್. ಬೇರೆ ಜಾನರ್. ಸೇಮ್ ಪೇರ್. We'll do. So what? Yeah, we'll make him also do a romantic film. Time decides. ಇಡೀ ಸಿನಿಮಾದಲ್ಲಿ ಕತ್ತಿ ರಾರಾಜಿಸ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಪಾರ್ಟ್ 2 ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಕತ್ತಿಯ ದಿನಗಳು ಅಂತೆಲ್ಲ ಏನು ಸರ್? ಕತ್ತಿ ಏನೇ ಇದ್ರೂ ಇವತ್ತು ಒಂದು ನಮ್ಮ ಚೈತನ್ಯ ಸರು, ಇನ್ನೊಂದು ಬಾಡಿ ಲ್ಯಾಂಗ್ವೇಜು ಡಬ್ಬಿಂಗ್ನಲ್ಲಿ ವೆಯ್ಟ್ ಮಾಡಿ ಲ್ಯಾಂಗ್ವೇಜ್ನ ಕರೆಕ್ಷನ್ ಮಾಡಿದ್ದಾರೆ ವಿನೋದ್ ಸರು. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್. ನಿಶಾ ಮೇಡಮಿಂದ ಹಿಡಿದು ಎಲ್ಲರೂ ಈ ಪ್ರಾಜೆಕ್ಟ್ಗೆ, ಈ ಒಂದು ಕ್ಯಾರೆಕ್ಟರ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫ್ರಮ್ ದ ಡೇ ಐ ವಾಸ್ ಸೆಲೆಕ್ಟೆಡ್, ನಿಶಾ ಮ್ಯಾಮ್ನ ಸೆಲೆಕ್ಟ್ ಮಾಡಿದಾಗ ಆ ಜೋಶ್ ಏನಿತ್ತು ಇವತ್ತವರೆಗೂ ಹಾಗೇ ಇದೆ. ಆ್ಯಂಡ್ ನೆಕ್ಸ್ಟ್ 50 days 100 days ಆದರೂ ಹಾಗೇ ಇರುತ್ತೆ. ಆ್ಯಂಡ್ ಯು ಸಿ ದಿಸ್ ಬೋತ್ ಆರ್ ಲೈಕ್ ಲುಕಿಂಗ್ ಪೇಂಟಿಂಗ್. ನಾನು ಬೆಳಗ್ಗೆ ಕತ್ತಿಯವ್ರ ಹತ್ರ ಮಾತಾಡಿದ್ದೆ. ಐ ಕಾಲ್ಡ್ ಹಿಮ್, ಐ ಅಪ್ರಿಷಿಯೇಟೆಡ್ ಹಿಮ್. ನಾನು ಹೇಳಿದ್ದು ಒಂದಿಷ್ಟು ಕಾಸ್ಟಿಂಗ್ ನಡೀತಿತ್ತು. ಆ್ಯಂಡ್ ಚೈತನ್ಯ ಸರ್ ಅವ್ರ ಡಿಸಿಷನು ರಾಂಗ್ ಆಗಲಿಲ್ಲ, ನನ್ನ ಡಿಸಿಷನು ರಾಂಗ್ ಆಗಲಿಲ್ಲ, ನಿಶಾ ಅವ್ರ ಡಿಸಿಷನು ರಾಂಗ್ ಆಗಲಿಲ್ಲ, ಪ್ರೊಡ್ಯೂಸರ್ ಡಿಸಿಷನು ರಾಂಗ್ ಆಗಲಿಲ್ಲ. ಕಾಸ್ಟಿಂಗ್ ಹಿಮ್ ವಾಸ್ ವೆರಿ ರೈಟ್, ಫೆಲ್ಟ್ ವೆರಿ ಪ್ರೌಡ್. ಅಫ್ಕೋರ್ಸ್ ಅಶ್ವಿನ್ ಸರ್ ಅವರಾಗಲಿ, ಪ್ರತಾಪ್ ಅವರಾಗಲಿ, ಆ್ಯಂಡ್ ನಿಮ್ಮ ಬಗ್ಗೆನೂ ಆಗಲಿ ತುಂಬ ಒಳ್ಳೆ ರಿವ್ಯೂಸ್ ಬರ್ತಿದೆ. ಆ್ಯಂಡ್ ಆ್ಯಕ್ಚುಲಿ ನನಗೆ ರಿವ್ಯೂಸ್ ಬಂದಿದ್ದು ಬಲರಾಮ ಆದಮೇಲೆ ಕಾಣಿಸ್ಕೊತಿರೋದು ಕತ್ತಿಯವರು ಅಂತೇಳಿ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಅವ್ರು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂತೇಳಿ. ನನಗೆ ಆ್ಯಕ್ಚುಲಿ ಒಂದಿಷ್ಟು ಆ ಫ್ರೇಜರ್ ಟೌನ್ ಸ್ಲ್ಯಾಂಗ್ ಆಗಲಿ ಅದನ್ನು ಕರೆಕ್ಟಾಗಿ ಹೇಳಿ ಇದ್ದೀನಿ, ಒಂದು ಗ್ರಾಸ್ ಮಾಡಿದ್ದಾರೆ ಅಂತ ಒಂದು. ಸರ್ ಆಲ್ ಥ್ಯಾಂಕ್ಸ್ ಟು ದೆಮ್, ಬಿಕಾಸ್ ಅವರೇ ನಿಂತ್ಕೊಂಡು ಎಲ್ಲ ಮಾಡಿಸಿದ್ದು. ತಮಿಳು ಈ ಪ್ರಾಸೆಸ್ನಲ್ಲಿ
ಆ್ಯಕ್ಚುಲಿ ತಮಿಳು ಕಲ್ತ್ಬಿಟ್ಟೆ ನಾನು. ಹೌದು ಹೌದು. ಟ್ರೈಲರ್ ಲಾಸ್ಟ್ ದಿನ ಒಂದು ಮಾತು ಹೇಳಿದ್ರಿ, ನನ್ನ ನಟನೆ ಅನ್ನೋದು ನಮ್ಮ ತಂದೆಗೆ ಒಪ್ಪಿಸ್ತೀನಿ ಅಂತ. ಈ ವರ್ಷ ಅದು ಜನನೂ ಹಾಗೆ ಹೇಳ್ತಾರೆ, ಮರಿ ಟೈಗರ್ ಅಂತ. ಮತ್ತೆ ನಿಮ್ಮ ಸ್ನೇಹಿತ ಪ್ರಶಂಗೂ ಕೂಡ ಹೋಲಿಸ್ತಾ ಇದ್ರು. ನನಗೆ ಅವ್ರು ನೆನಪಾಗ್ತದೆ ಒಂದಷ್ಟು ಹುಡುಗರು ಹೇಳ್ತಾ ಇದ್ರು. ಸರ್ ಯಾವಾಗಲೂ ನನಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ದರ್ಶನ್ ಸರು. ಇದೇ ಥಿಯೇಟ್ರು, ಆಮೇಲೆ ಅನುಪಮ ಥಿಯೇಟ್ರ್, ಯಾವುದೇ ಥಿಯೇಟ್ರಿಗೆ ಹೋದ್ರೂ ನನ್ನ ಪ್ರತಿ ಸಿನಿಮಾಗೂ ಅವ್ರು ಕ್ಲ್ಯಾಪ್ ಮಾಡಿದ್ದಾರೆ, ಪ್ರತಿ ಸಿನಿಮಾಗೂ ಪ್ರಮೋಷನ್ ಮಾಡಿಕೊಟ್ಟಿದ್ದಾರೆ. ಈಗ ಒಂದು ಬ್ಯಾಡ್ ಫೇಸ್ ನಡೀತಿದೆ. ಸೊ ನಾನು ಯಾವಾಗಲೂ ಹೇಳೋದು, ಇವನ್ ಇಂಟರ್ವ್ಯೂಸಲ್ಲೂ ಹೇಳಿದ್ದೀನಿ, ಈ ಟೈಮಲ್ಲಿ ನಾವು ಬಂದು ಪ್ರಚಾರಕ್ಕೆ ಅವ್ರ ಹೆಸರು ಯೂಸ್ ಮಾಡಬಾರ್ದು ಅಂತ ನಾನು ಸಾಕಷ್ಟು ಕಡೆ ಮಾತಾಡಿಲ್ಲ. ನಾನು ಮಾತಾಡಿಲ್ಲ ಅಂದ ತಕ್ಷಣ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಸಾಕಷ್ಟು ಜನ ಏನು ನೀವು ಮಾತಾಡ್ತಿಲ್ಲ ಅಂತ ಹೇಳಿದ್ರು. ನನ್ನ ಎಷ್ಟೊಂದು ಸಲ 1999ಇಂದ ಸಾಕಷ್ಟು ಜನ ಹುಟ್ಟಿರಲ್ಲ ಅಂತ ಅನಿಸುತ್ತೆ. 1999ಇಂದ ನನ್ನ ಅವರ ಸ್ನೇಹ ಅದೇ ಥರ ಇದೆ. ಆ್ಯಕ್ಚುಲಿ ನಮ್ಮ ಬಾಂಡಿಂಗ್ ನನ್ನಿಂದ ಅವರಿಂದ ಅಲ್ಲ, ನಮ್ಮ ತಂದೆ ಅವ್ರ ತಂದೆಯಿಂದ. ಅದನ್ನು ನಾವು ಹಂಗೆ ಕ್ಯಾರಿ ಮಾಡ್ತಿದ್ದೀವಿ. ಆದಷ್ಟು ಬೇಗ ಈ ಎಲ್ಲ ಒಂದು ಕೆಟ್ಟ ಫೇಸ್ ಏನಿದೆಯೋ ಅವ್ರದ್ದು ಮುಗಿಸ್ಕೊಂಡು ಆಚೆ ಬರ್ತಾರೆ. ಸೊ ಬಂದಾಗ ಅದೇ ಥರ ಸಪೋರ್ಟು, ಅದೇ ಥರ ಒಂದು ಫ್ರೆಂಡ್ಶಿಪ್ ಇದ್ದೇ ಇರುತ್ತೆ. ಇವತ್ತಲ್ಲ, ನನ್ನ ಕೊನೆ ದಿನವರೆಗೂ, ಕೊನೆ ಕ್ಷಣದವರೆಗೂ ನನ್ನ ಅವರ ಸ್ನೇಹ ಅದೇ ಥರ ಇರುತ್ತೆ. ನೀವು ಕತ್ತೆಯವ್ರನ್ನ ಕೇಳಿ, ಅವ್ರನ್ನ ಕೇಳಿ, ಇವ್ರು ಯಾಕೆ ಬಿಟ್ಟಿದ್ರು ಅವ್ರನ್ನ ಅಂತ. ಮತ್ತು ಡೈರೆಕ್ಟರ್ ಸರ್ಗೆ ಹೇಳಬೇಕು. ಸೊ ಇನ್ನೊಂದು ನೀವು ಗಮನಿಸಿದ್ರೆ ಸರ್ ಎಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ನ ಇನಿಷಿಯಲಿ ಎಲ್ಲ ನನ್ನ ಕ್ಯಾರೆಕ್ಟರ್ ನೆಗೆಟಿವ್ ಥರ ಬರುತ್ತೆ. ಬಟ್ ಆ ಲಾಸ್ಟಲ್ಲಿ ಅವರು ನಾನು ಬದಲಾಗಬೇಕು, ವಾಪಸ್ ನಾನು ನಮ್ಮ ಹಳ್ಳಿಗೆ ಹೋಗಿ ನಾನು ಸೆಟ್ಲ್ ಆಗ್ತೀನಿ ಅಂದಾಗ, ಯಾಕಂದರೆ ಎಲ್ಲರಲ್ಲೂ ಒಬ್ಬರು ಒಳ್ಳೆಯವನು ಇರ್ತಾನೆ, ಕೆಟ್ಟವನು ಇರ್ತಾನೆ. ಅದು ನನಗೆ ಆ ರೈಟಿಂಗ್ ಇಷ್ಟ ಆಯಿತು. ನನ್ನ ಕ್ಯಾರೆಕ್ಟರ್ ನೆಗೆಟಿವ್ ಅಂದ್ಕೊಂಡೇ ಇದೆ, ಬಟ್ ಆ ಸೀನ್ ಮಾಡಿದಾಗ ಐ ಫೆಲ್ಟ್ ಓಕೆ, ಎವ್ರಿ ಒನ್ ಹ್ಯಾವ್ ದಟ್ ಎಮೋಷನ್. ಲೈಕ್ ಒಬ್ಬರು ಬದಲಾಗಬೇಕು ಅಂದಾಗ ಅವ್ರಿಗೊಂದು ಅವಕಾಶ ಕೊಡಬೇಕು ಅನ್ನೋದನ್ನ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಇದು ಮಾಡಿದ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ರು ಮಾತಾಡ್ತಾರೆ ಎಲ್ಲ ನೀವು ಟಾಕ್. ಬರೀ